ಜೈ ಶ್ರೀರಾಮ್. ನಾನು ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಕೃಷ್ಣ ಕೊಪ್ಪರದ. ಕನ್ನಡತಿ ನಾಮಧೇಯದ ಚಾನಲ್ಗೆ ಆತ್ಮೀಯ ಸ್ವಾಗತ. ಉಡುಪಿ ಜಿಲ್ಲೆಯಲ್ಲಿನ ಅವಿಸ್ಮರಣೀಯ ತಾಣಗಳ ನೆನಪಿನ ಸರಮಾಲೆ ತಮ್ಮ ಮುಂದೆ. ಏಪ್ರಿಲ್ 30, 2025 ಬುಧವಾರದಂದು ಮಂಜುನಾಥ ಪ್ರಸನ್ನ ಎಂಬ ನಾಮಧೇಯವಿದ್ದ ಮಿನಿ ಟ್ರಾವೆಲ್ಸ್ ಬಸ್ಗೆ ಕುಟುಂಬದ ಸದಸ್ಯರೊಂದಿಗೆ ಉಡುಪಿಯತ್ತ ನಮ್ಮ ಪ್ರಯಾಣ ರಾತ್ರಿ 10 ಗಂಟೆಗೆ ಹೊರಟಿತು. ಮುದ್ದು ಮಕ್ಕಳ ಅಪೇಕ್ಷೆಯಂತೆ ನಮ್ಮ ಪಯಣ ಸಾಗಿತ್ತು. ಕರ್ನಾಟಕದ ಕರಾವಳಿ ತೀರ ಹೊಂದಿದ ಜಿಲ್ಲೆ ಉಡುಪಿ. ಪಶ್ಚಿಮ ಘಟ್ಟದ ಕಾನನದ ನಡುವೆ ನಮ್ಮ ಪಯಣ ಸಾಗಿತ್ತು. ನಾವು ಉಡುಪಿಯನ್ನು ತಲುಪಿದಾಗ ಬೆಳಗಿನ ಜಾವ 6 ಗಂಟೆ. ಅಲ್ಲಿಯೇ ದೇವಾಲಯದ ಹತ್ತಿರ ತಂಗಿ ಶುಚಿರ್ಭರಿತರಾಗಿ ಶ್ರೀಕೃಷ್ಣನ ದರ್ಶನಕ್ಕಾಗಿ ದೇವಾಲಯದತ್ತ ತೆರಳಿದೆವು. ಉಡುಪಿಯ ಶ್ರೀಕೃಷ್ಣ ಮಠವು ಕರ್ನಾಟಕದ ಕರಾವಳಿ ಜಿಲ್ಲೆಯ ಪ್ರಸಿದ್ಧ ವೈಷ್ಣವ ದೇವಾಲಯವಾಗಿದೆ. 13ನೇ ಶತಮಾನದಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ ಸ್ಥಾಪಿತವಾದ ಈ ದೇವಾಲಯದಲ್ಲಿ ಶ್ರೀಕೃಷ್ಣನು ಬಾಲರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಇಲ್ಲಿನ ವಿಶೇಷತೆಯೆಂದರೆ ಪಶ್ಚಿಮಕ್ಕೆ ಮುಖ ಮಾಡಿರುವಂತಹ ಬಾಲಕೃಷ್ಣನ ವಿಗ್ರಹ ಮತ್ತು ನವಗ್ರಹ ಕಿಂಡಿಯ ಮೂಲಕ ದೇವತಾ ದರ್ಶನ. ಪ್ರಸಿದ್ಧ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಭಾಗ್ಯ ಭಕ್ತರಿಗೆ ದೊರೆಯುತ್ತದೆ. ಶ್ರೀಕೃಷ್ಣನ ದರ್ಶನಕ್ಕಾಗಿ ಭಕ್ತರ ಸಾಲು ಆ ದಿನ ದೀರ್ಘವಾಗಿತ್ತು. ನಾವೆಲ್ಲರೂ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದೆವು. ಮಕ್ಕಳೆಲ್ಲ ಸಾಂಪ್ರದಾಯಿಕ ಉಡುಗೆಯಲ್ಲಿ ದರ್ಶನಕ್ಕೆ ಸಿದ್ಧರಾಗಿದ್ದರು. ಬಹಳ ಹೊತ್ತು ನಿಲ್ಲಲು ಸಾಧ್ಯವಾಗದೆ ವಯಸ್ಸಾದವರು ಅಲ್ಲಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು. ನಂತರ ಹಾಗೆಯೇ ಮಕ್ಕಳೊಂದಿಗೆ ಮುನ್ನಡೆದೆವು. ಕೃಷ್ಣನ ಸರತಿಗಾಗಿ ನಿಂತ ಜನಸಾಗರ. ಪುಷ್ಕರಣಿಯಲ್ಲಿರುವ ಆಮೆಗಳನ್ನು, ಪುಟ್ಟ ಪುಟ್ಟ ಪಕ್ಷಿಗಳನ್ನು ನೋಡುತ್ತಾ ಮಕ್ಕಳು ಸಂತಸ ಪಡುತ್ತಿದ್ದರು. ಆ ಮಕ್ಕಳ ಸಂತಸದಲ್ಲಿ ನಮ್ಮ ಸಂತಸವಿತ್ತು. ಹಾಗೆಯೇ ಕೃಷ್ಣನ ನಾಮ ಹಾಡುತ್ತಾ ಮುಂದೆ ಸಾಗಿದೆವು. ಆಯನ ಬಾರದೆ ತನ್ನ ಮಂದಗಮನೆಗೂಡಿ ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ದುರಿತ ರಾಶಿಯಳು ಪರಿದಪಿಸಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ದುರಿತ ರಾಶಿಯಳು ಪರಿದಪಿಸಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಸದಾ ಗರುಡ ವಾಹನ ಸಿರಿ ಪುರಂದರ ವಿಠಲನ್ನ ಕೃಷ್ಣಾಯನ ಬಾರದೆ ಕೃಷ್ಣ ಕೃಷ್ಣಾಯನ ಬಾರದೆ. ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗಿದ್ದರಿಂದ ಹಾಗೆಯೇ ದೇವರ ನಾಮ ಹಾಡುತ್ತಾ ಒಳಾಂಗಣವನ್ನು ಪ್ರವೇಶಿಸಿದೆವು. ಒಳಗಡೆ ಮೊಬೈಲ್ ಬಳಕೆ ನಿಷೇಧ. ಹೀಗಾಗಿ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಬಾಲಕೃಷ್ಣನ ದರ್ಶನ ಪಡೆದು ಕನಕದಾಸರ ಕನಕನ ಕಿಂಡಿಯನ್ನು ನೋಡಿ ಆ ಕ್ಷಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಭಕ್ತ ಕನಕದಾಸ ಚಲನಚಿತ್ರದ ದೃಶ್ಯಾವಳಿಗಳನ್ನು ಕಣ್ಮುಂದೆ ತಂದುಕೊಂಡು ಹಾಗೆಯೇ ಮುನ್ನಡೆದೆವು. ಶ್ರೀಕೃಷ್ಣನ ದರ್ಶನದ ನಂತರ ಒಳಾಂಗಣದ ಒಂದು ಭಾಗದಲ್ಲಿ ಮಠದ ಗುರುವರ್ಯರ ಸಮಾಧಿ ಸ್ಥಳವೆಂದು ಪರಿಚಯಿಸಿದ ಸ್ಥಳ ವೀಕ್ಷಿಸಿ ಹೊರನಡೆದೆವು. ಸುಂದರ ವದನನೇ
ಎಲ್ಲರೂ ದೇವಾಲಯದ ಹೊರಾಂಗಣದಲ್ಲಿ ಬಂದಾಗ ಪಾಶ್ಚಿಮಾತ್ಯ ಮಹಿಳೆಯೊಂದಿಗೆ ಒಂದು ಭಾವಚಿತ್ರದ ನೆನಪು ಮನಸ್ಸಿಗೆ ಮುದ ನೀಡಿತು. ಅನಂತರ ಎಲ್ಲರೂ ಗುಂಪು ಭಾವಚಿತ್ರ ತೆಗೆಸಿಕೊಂಡೆವು. ದೇವಸ್ಥಾನದ ಹೊರಾಂಗಣದಲ್ಲಿರುವ ಒಂದು ರೆಸ್ಟೋರೆಂಟ್ನಲ್ಲಿ ಎಲ್ಲ ಮಕ್ಕಳೊಂದಿಗೆ ಅಲ್ಪೋಪಹಾರ ಸೇವನೆ ಮಾಡಿ ಮಲ್ಪೆ ಬೀಚ್ ನೋಡುವುದೆಂದು ನಿರ್ಧರಿಸಿ ಮಲ್ಪೆ ಬೀಚ್ನತ್ತ ಹೊರಟೆವು. ಉಡುಪಿಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಮಲ್ಪೆ ಬೀಚ್ಗೆ ಎಲ್ಲರೂ ತೆರಳಿದೆವು. ಕಣ್ಣು ಹಾಯಿಸಿದಷ್ಟು ದೂರ, ತೀರದವರೆಗೆ ನಯವಾದ ಹುಸುಕಿನ ದಾರಿ. ತೀರದಲ್ಲಿ ಪ್ರವಾಸಿಗರ ಸಂಚಾರ. ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದರಿಂದ ಎಲ್ಲರೂ ಅಲ್ಲಿಯೇ ಒಂದೊಂದು ಟೋಪಿ ಖರೀದಿಸಿ ತಲೆಯನ್ನು ರಕ್ಷಿಸಿಕೊಂಡು ಮೋಜಿಗಾಗಿ ಭಾವಚಿತ್ರ ತೆಗೆಸಿಕೊಂಡು ಮುನ್ನಡೆದೆವು. ಮಕ್ಕಳಿಗೆಲ್ಲ ಸಮುದ್ರ ನೋಡುವ ತವಕ, ತೀರ ಪ್ರದೇಶದಲ್ಲಿ ಆಟವಾಡುವ ಹಂಬಲ. ಅವರ ಇಚ್ಛೆಯನ್ನು ನೆರವೇರಿಸಲು ಎಲ್ಲರೂ ಸಮುದ್ರ ತೀರಕ್ಕೆ ಹೋದೆವು. ಆ ದಿನ ಅಲೆಗಳ ಅಬ್ಬರ ಹೆಚ್ಚಾಗಿದ್ದರಿಂದ ಯಾರೂ ಮುಂದೆ ಹೋಗದಂತೆ ಮಾರ್ಗದರ್ಶಕರು ಎಚ್ಚರಿಕೆ ನೀಡುತ್ತಿದ್ದರಿಂದ ನಾವೆಲ್ಲ ಮಕ್ಕಳಿಗೆ ರಕ್ಷಣಾತ್ಮಕವಾಗಿ ನಿಂತು ತೀರ ಪ್ರದೇಶದಲ್ಲಿಯೇ ಸಮುದ್ರದ ನೀರಿನ ಅಲೆಗಳ ಅನುಭವ ಸಿಗುವಂತೆ ಮಾಡಿ ಎಚ್ಚರಿಕೆ ವಹಿಸಿದೆವು. ಮಕ್ಕಳೆಲ್ಲ ಸಮುದ್ರದ ಉಪ್ಪು ನೀರಿನಲ್ಲಿ ಆಟವಾಡಿ ತಮ್ಮ ಅಣತಿಯಂತೆ ಹೊರಬಂದರು. ಅವರೆಲ್ಲರ ಇಚ್ಛೆ ಸೇಂಟ್ ಮೇರೀಸ್ ದ್ವೀಪಕ್ಕೆ ಹೋಗುವುದಾಗಿತ್ತು. ಅದಕ್ಕಾಗಿ ಹಂಬಲಿಸಿದರು. ಉಡುಪಿಯ ಸುಂದರ ಮಲ್ಪೆ ಬೀಚ್ ಕಿನಾರೆ ನಾವು ಸೇಂಟ್ ಮೇರೀಸ್ ದ್ವೀಪವನ್ನು ನೋಡಲು ಕುಟುಂಬ ಪರಿವಾರದೊಂದಿಗೆ ಎಲ್ಲರ ನಿರೀಕ್ಷೆ ಸೇಂಟ್ ಮೇರೀಸ್ ದ್ವೀಪದತ್ತ. ಬೋಟ್ ಹತ್ತುವ ತವಕ, ಬೋಟ್ ಬರುವ ನಿರೀಕ್ಷೆಗೆ ಕಾತರ. ಎಲ್ಲರ ಮೊಗದಲ್ಲಿ ಸಂತಸ. ಪ್ರತಿಯೊಬ್ಬರೂ ರಕ್ಷಣೆಗಾಗಿ ಬೋಟ್ ಚಾಲಕರ ನಿರ್ದೇಶನದಂತೆ ರಕ್ಷಾ ಕವಚ ಹಾಕಿಕೊಂಡು ಮಕ್ಕಳನ್ನು ಜವಾಬ್ದಾರಿಯಿಂದ ಕಾಯ್ದುಕೊಂಡು ಅವರಿಗೂ ಸಹ ರಕ್ಷಾ ಕವಚ ಹಾಕಿ ಬೋಟ್ ಹತ್ತಿದೆವು. ನಮಗೆಲ್ಲ ರೋಮಾಂಚನ. ಶಾಲೆಯಲ್ಲಿ ಪಾಠ ಬೋಧನೆ ಮಾಡುವಾಗ ನಕ್ಷೆಯಲ್ಲಿ ಸೇಂಟ್ ಮೇರೀಸ್ ದ್ವೀಪ ತೋರಿಸಿ ಇಲ್ಲಿದೆ ನೋಡಿ ಎಂದು ಹೇಳುತ್ತಿದ್ದ ಕ್ಷಣ ಸ್ವತಃ ಆ ಸ್ಥಳಕ್ಕೆ ತೆರಳುತ್ತಿರುವುದು ರೋಮಾಂಚನ ಉಂಟು ಮಾಡಿತ್ತು. ಬೋಟ್ ಚಾಲಕರ ಸಲಹೆಯಂತೆ ಸಮುದ್ರದ ನೀರಿನಲ್ಲಿ ಯಾರೂ ಕೈಕಾಲು ಚಾಚದಂತೆ ಎಚ್ಚರಿಕೆ ವಹಿಸಿದ್ದೆವು. ಏಕೆಂದರೆ ಅಪಾಯಕಾರಿ ಜಲಚರಗಳಿಂದ ರಕ್ಷಣೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿತ್ತು. ಕರ್ನಾಟಕದ ಉಡುಪಿ ಜಿಲ್ಲೆಯ ಮಲ್ಪೆ ಕರಾವಳಿಯಲ್ಲಿರುವ ಅರಬ್ಬಿ ಸಮುದ್ರದಲ್ಲಿನ ಒಂದು ಪುಟ್ಟ ದ್ವೀಪವೇ ಸೇಂಟ್ ಮೇರೀಸ್ ದ್ವೀಪ. ಇದನ್ನು ಕೋಕೋನಟ್ ದ್ವೀಪ ಎಂದು ಕರೆಯುತ್ತಾರೆ. ಇದು ಪುರಾತನ ವಿಶಿಷ್ಟವಾದ ಸ್ತಂಭಾಕಾರದ ಬಸಾಲ್ಟ್ ಶಿಲಾರಚನೆಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನು ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕವೆಂದು ಘೋಷಿಸಿದೆ. 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದಾಗ ಈ ದ್ವೀಪಕ್ಕೆ ಭೇಟಿ ನೀಡಿದ್ದ ಸ್ಥಳ ಎಂದು ಪ್ರವಾಸಿಗರು ಹೇಳುತ್ತಿದ್ದರು. ಇಲ್ಲಿ ಸ್ಪಷ್ಟವಾದಂತಹ ಸ್ಫಟಿಕ ಸ್ಪಷ್ಟ ನೀರು, ವಿಶಿಷ್ಟ ಬಂಡೆಗಳನ್ನು ಹೊಂದಿದ್ದು ಮಲ್ಪೆ ಬೀಚಿನಿಂದ ಬೋಟುಗಳ ಮುಖಾಂತರ ಬರಬಹುದಾಗಿದೆ. ವೆಲ್ಕಮ್ ಟು ಸೇಂಟ್ ಮೇರೀಸ್ ಐಲ್ಯಾಂಡ್ ಎನ್ನುವ ನಾಮಫಲಕ ಎಲ್ಲರನ್ನೂ ಸ್ವಾಗತಿಸುತ್ತದೆ. 1, 2, 3 start. We are in Saint Mary Island. ಮೇರಿ ಇದು ಬರಿ. ಕೋಕೋನಟ್ ದ್ವೀಪ, ಸೇಂಟ್ ಮೇರೀಸ್ ದ್ವೀಪದಲ್ಲಿ ಆಮೇಲೆ ಇನ್ನೊಂದು ಎಲ್ಲ ನಿಂತ್ಕೊಂಡ್ರಲ್ಲ, ಒಬ್ರು ಹಿಂಗೆ ಲೈನ್ ನಿಂತಿದ್ದಲ್ಲ, ಒಬ್ರು ಹಿಂಗೆ ಮಾಡ್ಕೊಂಡ್ರೆ ಒಬ್ರು ಈ ಕಡೆ ಸಹೋದರಿಯರು ತಮಾಷೆಗಾಗಿ ಸೇಂಟ್ ಮೇರೀಸ್ ದ್ವೀಪದ ತೀರ ಪ್ರದೇಶದಲ್ಲಿ ನೃತ್ಯಾಭ್ಯಾಸ ಮಾಡಿದರು. ಎಲ್ಲರೂ ಅಲ್ಲಿರುವ ಬಂಡೆಗಳ ಮೇಲೆ ಕುಳಿತು
ಭಾವಚಿತ್ರ ತೆಗೆಸಿಕೊಂಡೆವು. ಅವಿಸ್ಮರಣೀಯ ಪ್ರಶಾಂತ ವಾತಾವರಣ ಎಲ್ಲರ ಮನಸ್ಸನ್ನು ಮುದಗೊಳಿಸಿತು. ಅದೇ ಆನಂದದ ಕ್ಷಣಗಳನ್ನು ನೆನೆಯುತ್ತಾ ಕೆಲಕಾಲ ಅಲ್ಲಿಯೇ ಕುಳಿತು ಪುನಃ ಅಲ್ಲಿಂದ ದ್ವೀಪದ ತೀರ ಪ್ರದೇಶಕ್ಕೆ ಮರಳಿದೆವು. ಸುಂದರ ದ್ವೀಪದಲ್ಲಿ ಚಂದದ ಕ್ಷಣಗಳನ್ನು ಸಂತಸದಿಂದ ಕಳೆದು ಪುನಃ ದ್ವೀಪದ ತೀರ ಪ್ರದೇಶಕ್ಕೆ ಬಂದೆವು. ಅಲ್ಲಿ ಕೆಲವು ಭಾವಚಿತ್ರಗಳನ್ನು ತೆಗೆಸಿಕೊಂಡು ಬೋಟ್ಗಾಗಿ ಕಾದು ಕುಳಿತೆವು. ಮರೆಯಲಾರದ ನಿಸರ್ಗದ ರಮಣೀಯ ಕಡಲ ಕಿನಾರೆಯಲ್ಲಿ ಎಲ್ಲರೂ ಪ್ರತ್ಯೇಕವಾಗಿ ಭಾವಚಿತ್ರಗಳನ್ನು ತೆಗೆಸಿಕೊಂಡೆವು. ಅಲ್ಲಿ ಕಳೆದಂತಹ ಸವಿ ನೆನಪುಗಳು ಮತ್ತೆ ಮತ್ತೆ ಈ ಸೇಂಟ್ ಮೇರೀಸ್ ದ್ವೀಪದತ್ತ ಬರುವಂತೆ ಮಾಡಿತು. ಎಲ್ಲರೂ ಅಲ್ಲಿಂದ ಮಲ್ಪೆ ಬೀಚ್ಗೆ ಪುನಃ ಹೊರಡಲು ಸಿದ್ಧರಾಗಿ ಮಲ್ಪೆ ಬೀಚ್ ತಲುಪಿದೆವು.